ನಮಸ್ಕಾರ. ಇವತ್ತಿನ ಒಂದು ಪ್ರಾಡಕ್ಟಿನ ಒಂದು ಮಾಹಿತಿ ಬಂದುಬಿಟ್ಟು ಒಂದು ಜಂಡು ಆರ್ಥೋ ವೇದಿಕ್ ಆಯಿಲ್ ಅನ್ನುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ಒಂದು ಜಂಡು ಆರ್ಥೋ ವೇದಿಕ್ ಆಯಿಲ್ ಬಂದುಬಿಟ್ಟು ಇದು ಜಂಡು ಬಾಮ್ ಕಂಪ್ನಿಯವರು ಏನು ಮಾಡಿದ್ದಾರೆ ಅಂತ ತಯಾರು ಮಾಡಿದಲ್ಲ, ಅವರೇ ಸಹ ಈ ಒಂದು ಜಂಡು ಆರ್ಥೋ ಆಯಿಲ್ ವೇದಿಕ್ ಅನ್ನುವಂಥ ಒಂದು ಆಯುರ್ವೇದಿಕ್ ಮೆಡಿಸಿನನ್ನು ತಯಾರು ಮಾಡಿದ್ದಾರೆ ಸ್ನೇಹಿತರೆ. ಸೊ ನೋಡಲಿಕ್ಕೆ ಈ ರೀತಿ ನಿಮಗೆ ಪ್ಯಾಕಿಂಗ್ ಸಿಗುತ್ತೆ. ಇದು ಬಂದುಬಿಟ್ಟು ನಿಮಗೆ 60 ml, ಅದು 60 ml ನಿಮ್ಗೆ ಏನಾಗುತ್ತೆ, MRP ನಿಮಗೆ $158 ಆಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಆರ್ಥೋ ಹರ್ಬ್ ಬಗ್ಗೆ ಹೇಳಿದ್ನಲ್ಲ, ಸೊ ಅದು ನಿಮಗೆ ಕಡಿಮೆ ಸಿಗುತ್ತೆ. ಅಂದರೆ ನಿಮ್ಗೆ 100 ml ನಿಮಗೆ ಒಂದು $100 ಸಿಗುತ್ತೆ. ಇದು ಬರೀ 50 ml $158. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಆದರೆ ಈ ಒಂದು ರಿಸಲ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ರಿಸಲ್ಟ್ ಕೂಡ ಇದು ಒಂದು ಬೆಸ್ಟ್ ರಿಸಲ್ಟ್ ಕೊಡುತ್ತಾ, ಅದು ಸಹ ಕೊಡುತ್ತಾ ಆರ್ಥೋ ಹರ್ಬ್. ಅದಕ್ಕಿಂತ ಇದು ಕೂಡ ಚೆನ್ನಾಗಿ ಕೊಡುವಂಥ ಒಂದು ರಿಸಲ್ಟ್ ಕೊಡುವಂಥ ಒಂದು ಆಯಿಲ್ ಬಂದುಬಿಟ್ಟು ಇದು ಬ್ಯಾಕಿಂಗ್ ಅದು ಈ ರೀತಿ ಇರುತ್ತೆ ನಮಗೆ. ಸೊ ಇದನ್ನು ಓಪನ್ ಮಾಡೋಣ. ಸೊ ಓಪನ್ ಮಾಡಿದಾಗ ಒಂದು ಮತ್ತೇನಿಲ್ಲ, ಬಾಕ್ಸಲ್ಲಿ ಈ ರೀತಿ ನಿಮಗೆ ಪ್ಲಾಸ್ಟಿಕ್ ಬಾಟಲ್ ನಿಮಗೆ ಸಿಗುತ್ತೆ. ಆರ್ಥೋ ವೇದಿಕ್ ಆಯಿಲ್ ಅನ್ನುವಂಥದ್ದು 50 ml ಇರುತ್ತೆ. ಮತ್ತೊಂದು ಲೀಫ್ಲೆಟ್ಸನ್ನು ಕೊಟ್ಟಿದ್ದಾರೆ, ಅಂದರೆ ಇದನ್ನು ಓದಲಿಕ್ಕೆ ಯಾವ ರೀತಿ ಇದನ್ನು ಯೂಸ್ ಮಾಡೋದು, ಸೊ ಏನೆಲ್ಲ ಒಂದು ಬೆನಿಫಿಟ್ಸ್ಗಳಿದಾವೆ ಅನ್ನೋದನ್ನು ಈ ರೀತಿ ಒಂದು ಪೇಪರ್ ವರ್ಕಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಯಾವುದಕ್ಕೆಲ್ಲ ಬರುತ್ತೆ 20 in 1 ಅಂತ ಕೊಟ್ಟಿದ್ದಾರೆ. 21 ಡಿಸೀಸಸ್ಗೆ ಈ ಒಂದು ಪೇನ್ ರಿಲೀಫ್ ಆಯಿಲ್ ನಿಮಗೆ ಬರುತ್ತೆ. ಸೊ ಫ್ರೀ ಆದಾಗೆಲ್ಲ ಈ ಒಂದು ಸ್ಕ್ರೀನ್ಶಾಟ್ ಹಿಡ್ಕೊಂಡು ಇದನ್ನು ಓದ್ರಿ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಈ ಒಂದು ಮೇನ್ಲಿ ಇದರ ಒಂದು ಬೆನಿಫಿಟ್ ಬಂದುಬಿಟ್ಟು ಸ್ನೇಹಿತರೆ, ಈ ಒಂದು ಬೆನಿಫಿಟ್ ಅಂದರೆ ಈ ಜಾಯಿಂಟ್ ಪೇನು, ನೆಕ್ ಪೇನು, ಹಿಪ್ ಪೇನು, ಮಸಲ್ ಪೇನು, ಎಲ್ಲ ರೀತಿಯ ಒಂದು ಪೇನಲ್ಲಿ ಚಿತ್ರ ಸಹ ಕೊಟ್ಟುಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಈ ರೀತಿ ಎಲ್ಲ ಚಿತ್ರಗಳು ಸಹ ಇದನ್ನು ಏನು ಮಾಡ್ಬೇಕಂದ್ರೆ ಯೂಸ್ ಮಾಡ್ಬೋದು. ಯೂಸ್ ಮಾಡಿದರೆ ನಿಮಗೆ ಆರಾಮ್ ಅನ್ನಿಸ್ತದಂತ ಈ ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ ಇಂಗ್ರೀಡಿಯೆಂಟ್ ಬಂದರೆ ಸ್ನೇಹಿತರೆ, ಒಂದು ಇಲ್ಲಿ ನಮಗೆ ಆಯುರ್ವೇದಿಕ್ ಸಹ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ ಕೊಟ್ಟಿದ್ದಾರೆ. ಸೊ ಇಷ್ಟು ನಿಮಗೆ ಕಾಣ್ತಿದೆ, ಇಷ್ಟೊಂದು ಮಹಾನಾರಾಯಣ ತೈಲ, ಇಷ್ಟೆಲ್ಲ ಒಂದು ಇಂಗ್ರೀಡಿಯೆಂಟ್ಸನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಮತ್ತು ಇದು ಮೇನ್ಲಿ ಇದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದರೆ ಈಗಾಗಲೇ ನಮಗೆ ಹೇಳಿರುವ ಹಾಗೆ ಫಾರ್ ನೀ ಆ್ಯಂಡ್ ಜಾಯಿಂಟ್ ಪೇನ್ 7 days ವಿಸಿಬಲ್ ಇಂಪ್ರೂವ್ಮೆಂಟ್. ಅಂದರೆ ನಿಮಗೆ 7 days ನಿಮಗೆ ಏನಾಗುತ್ತೆ, ಈ ಒಂದು ರಿಸಲ್ಟ್ ನಿಮಗೆ ಪ್ರಾಡಕ್ಟ್ ಕೊಡ್ತದೆ. ಮತ್ತು ಇಂಪ್ರೂವ್ಸ್ ಮೊಬಿಲಿಟಿ ಆಫ್ ದ ಜಾಯಿಂಟ್ ಆ್ಯಂಡ್ ಮಸಲ್ಸ್. ಸೊ ಇಲ್ಲಿ ಮಸಲ್ಸ್ ಇರ್ತಾವಲ್ಲ, ಅದು ನಿಮಗೇನಾಗುತ್ತದೆ, ಸೊ ನಿಮಗೆ ಪೇನ್ ಇರೋದು ಆದಷ್ಟು ಬೇಗ ಕಡಿಮೆ ಆಗ್ತದೆ. ಕ್ವಿಕ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ರಿಲೀಫ್, ನಿಮಗೆ ಬೇಗ ಏನಾಗುತ್ತೆ, ಆರಾಮ್ ಮಾಡುತ್ತೆ. ಮತ್ತು ಅದು ಜಾಸ್ತಿ ಹೊತ್ತು ಆ ಒಂದು ಅಪ್ಲೈ ಮಾಡಿರ್ತಕ್ಕಂಥ ಏನದು ನಾವು ಆಯಿಲ್ ಇರುತ್ತಲ್ಲ, ಜಾಸ್ತಿ ಹೊತ್ತು ಇರುತ್ತೆ, ರಿಲೀಫ್ ಕೊಡುತ್ತೆ. ಯಾವುದೇ ರೀತಿ ನಿಮಗೆ ಒಂದು ಸೈಡ್ ಎಫೆಕ್ಟ್ ಇರಲ್ಲ. ಮತ್ತು ಹೆಲ್ತ್ ಎಕ್ಸ್ಪರ್ಟ್ ಫಾರ್ ಚೇಂಜಿಂಗ್ ದ ಲೈಫ್, ಹೆಲ್ತ್ ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಸೊ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಆದರೆ ಇದು ಒಂದು ಬಂದುಬಿಟ್ಟು ನಿಮಗೆ ಫಾರ್ ಸೇಲ್ ಇನ್ ಇಂಡಿಯಾ ಓನ್ಲಿ ಸ್ನೇಹಿತರೆ. ಇದನ್ನು ಯಾವ ರೀತಿ ಯಾವ ರೀತಿ ನೀವು ಅಪ್ಲೈ ಮಾಡ್ಕೋದು, ಯಾವ ರೀತಿ ಯೂಸ್ ಮಾಡ್ಕೋದು ಅಂತ ನಿಮಗೆ ಹೇಳೋದಲ್ಲ ಸ್ನೇಹಿತರೆ. ಇದನ್ನು ಏನು ಮಾಡ್ಬೋದು ಅಂದರೆ, ನೀವು ಎಲ್ಲಿ ಒಂದು ಜಾಯಿಂಟ್ ಪೇನ್ ಇರ್ತದೆ 5 ರಿಂದ 10 ml ಏನು ಮಾಡ್ಬೋದು, ಈ ಒಂದು ಆಯಿಲನ್ನು ತೆಗೆದುಕೊಂಡು ಮಸಾಜ್ ಮಾಡಬೇಕಾಗತ್ತೆ. ಒಂದು ಫ್ಯೂ ಮಿನಿಟ್ಸ್ ಅಂದರೆ ಒಂದು 2 ರಿಂದ 3 ನಿಮಿಷ ಮಸಾಜ್ ಮಾಡಿ ಹಾಗೆ ಬಿಡಬೇಕಾಗತ್ತೆ. ಹಾಗೆ ಬಿಟ್ಟು ದಿನಕ್ಕೆ ಒಂದು 2 ಸಲ ಇದನ್ನು ಈ ರೀತಿಯಾಗಿ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಜಾಯಿಂಟ್ ಪೇನು, ಮಸಲ್ ಪೇನು, ನೆಕ್ ಪೇನು, ಹಿಪ್ ಪೇನು, ಸೊ ಇದೆಲ್ಲ ರೀತಿ ಏನಾಗುತ್ತೆ ನಿಮಗೆ ಒಂದು ಕಡಿಮೆ ಆಗ್ತದಂತ ಈ ಒಂದು ಪ್ರಾಡಕ್ಟ್ ಹೇಳ್ತಿದೆ. ಆದರೂ ಕೂಡ ಈ ಒಂದು ಪ್ರಾಡಕ್ಟ್ ಬಂದರೂ ಕಂಪೇರ್ ಟು ನೀವು ಆರ್ಥೋ ಹರ್ಬನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ರೇಟ್ ವೈಸ್ ಕಂಪೇರ್ ಮಾಡಿದರೆ ಇದು ನಿಮಗೆ ಜಾಸ್ತಿ ಅನ್ನಿಸ್ತದೆ. ಮತ್ತು ಈ ಒಂದು ಏನು ಒಂದು ರಿಸಲ್ಟ್ ಕಂಪೇರ್ ಮಾಡಿದ್ರೆ ಇದು ಕೂಡ ಬೆಸ್ಟ್ ರಿಸಲ್ಟ್ ಕೊಡ್ತದೆ, ಅದು ಕೂಡ ನಿಮಗೆ ಬೆಸ್ಟ್ ರಿಸಲ್ಟ್ ಅಂತ ಕೊಡ್ತದೆ. ಆದರೆ ಎರಡು ಕೂಡ ಯೂಸ್ ಮಾಡಿ ನೋಡ್ರಿ, ಎರಡು ಕೂಡ ಒಂದು ಬೆಸ್ಟ್ ರಿಸಲ್ಟ್ ಕೊಡ್ತಾವೆ ಸ್ನೇಹಿತರೆ. ಅದನ್ನು ಕಡಿಮೆ ರೇಟ್ ಬೇಕಂದ್ರೆ ಅದನ್ನು ಹೋಗ್ರಿ, ಸ್ವಲ್ಪ ರೇಟ್ ಹೆಚ್ಚಿಗೆ ಬೇಕಪ್ಪ ಇದನ್ನು ತೆಗೆದುಕೊಳ್ಳಿ. ಎರಡು ಕೂಡ ನಿಮಗೆ ಆಯುರ್ವೇದಿಕ್ ಒಂದು ಸೊ ಇದೊಂದು ಹರ್ಬಲ್ ಒಂದು ಪೇನ್ ಆಲ್ ಆಗಿದ್ರಿಂದ ಎರಡು ಕೂಡ ಬೆಸ್ಟ್ ಅಂತ ಹೇಳ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಮಗೆ ಇಷ್ಟ ಕುಂತಿತ್ತು ಒಂದು ಲೈಕ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.